ದೀಪ ಕತ್ತಲೆಯನ್ನು ಅಳಿದು ಬೆಳಕನ್ನು ತರುವಂತಹ ಸಂಕೇತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲರಿಗೂ ಬೆಳಕು ಜ್ಞಾನ ಲಭಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಈ ದೀಪದ ಬೆಳಕು ಎಲ್ಲರ ಜೀವನದಲ್ಲಿ ಹರಡಿ ಜ್ಞಾನವನ್ನು ಪಸರಿಸಲಿ ಅಂತ ಪ್ರಾರ್ಥಿಸೋಣ. ಇವತ್ತಿಲ್ಲಿ ಒಂದು ಮೆಗಾ ಹೆಲ್ತ್ ಎಕ್ಸ್ಪೋ ಪ್ರತಿದಿ ಫೌಂಡೇಶನ್ ಅವರು ಮಾಡಿದ್ದಾರೆ. ಎಲ್ಲ ಈ ಪ್ರತಿದಿ ಫೌಂಡೇಶನ್ ಅಂದರೆ ಎಲ್ಲ ಬೆಂಗಳೂರಿನಲ್ಲಿ ಇರುವಂಥ ಎಲ್ಲ ಡಾಕ್ಟ್ರುಗಳು ಅವರೇ ಸೇರಿ ಅದಕ್ಕೆ ಎಲ್ಲ ಒಂದು ಕಾಂಟ್ರಿಬ್ಯೂಟ್ ಮಾಡಿಕೊಂಡು ಶುರು ಮಾಡಿರುವಂಥ ಒಂದು ಫೌಂಡೇಶನ್ 5 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ. ಅವರು ಭಾಳಷ್ಟು ಜನರಿಗೆ ಸಹಾಯ ಮಾಡುವಂಥದ್ದು, ಹೆಲ್ತ್ ಕ್ಯಾಂಪ್ಗಳು ಮಾಡುವಂಥದ್ದು, ಬ್ಲಡ್ ಡೊನೇಷನ್ ಕ್ಯಾಂಪು ಮತ್ತು ಯಾರು ಕ್ಯಾನ್ಸರ್ ಪೇಷಂಟ್ಸ್ಗೆ ಅವ್ರಿಗೆ ಎಲ್ಲ ರೀತಿಯ ಒಂದು ಸಲಹೆ ಸಹಕಾರ ನೀಡುವಂಥದ್ದು ಮತ್ತು ಅನೇಕ ಕುಟುಂಬದ ಮಕ್ಕಳಿಗೆ ಯಾರು ಕ್ಯಾನ್ಸರ್ ಕುಟುಂಬದ ಮಕ್ಕಳಿಗೆ ಆರೋಗ್ಯ ಶಿಕ್ಷಣಕ್ಕೆಲ್ಲ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಉತ್ತಮ ಕೆಲಸ. ಇವತ್ತು ಅವರು ಈ ಎಕ್ಸ್ಪೋ ಮಾಡಿ ಎಲ್ಲ ಅನೇಕ ತಜ್ಞರನ್ನು ಕೂಡ ಕರೆಸಿ ಅವ್ರ ಕೈಲೂ ಕೂಡ ಬೋಧನೆ ಇರ್ತದೆ ಮತ್ತು ಎಲ್ಲ ಆಸ್ಪತ್ರೆಗಳು ಅವ್ರನ್ನೂ ಕೂಡ ಕರೆಸಿದ್ದಾರೆ. ಆಸ್ಪತ್ರೆ ಅನೇಕ ಬೇರೆ ಬೇರೆ ವಿವಿಧ ಹಾಸ್ಪಿಟಲ್ಸ್ ಕರ್ನಾಟಕದಲ್ಲಿರುವಂಥವ್ರು ಮತ್ತು ವೈದ್ಯಕೀಯ ಸಲಕರಣೆಗಳು ಮಾಡುವಂಥವ್ರು ಅವರು ಇದ್ದಾರೆ. ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಬಗ್ಗೆ ಜನರಿಗೆ ಇನ್ನೂ ಹೆಚ್ಚು ಗೊತ್ತಾಗುವಂಥದ್ದು, ಏಕೆಂದರೆ ಯಾವ್ಯಾವ ಥರ ಟ್ರೀಟ್ಮೆಂಟ್ ಇದೆ, ಏನೇನು ಹೊಸ ಒಂದು ಟೆಕ್ನಾಲಜಿ ಏನೇನು ಬಂದಿದೆ ಮತ್ತು ಒಂದು ಮಾಹಿತಿ ಎಲ್ಲರೂ ಕೂಡ ಗೊತ್ತಾಗುವಂಥದ್ದು ಹಂಚ್ಕೊಳ್ಳುವಂಥದ್ದಕ್ಕೆ ಇಂಥ ಎಕ್ಸ್ಪೋಗಳು ಭಾಳ ಮುಖ್ಯ. ಸೊ ಇದೊಂದು ವೇದಿಕೆ ಆಗ್ತದೆ, ಎಲ್ಲರೂ ಕೂಡ ಬರೋದು, ಸೇರೋದು, ಚರ್ಚೆ ಮಾಡೋದು, ತಿಳ್ಕೊಳ್ಳೋದು, ಇದರಿಂದ ಒಂದು ಆರೋಗ್ಯ ಕ್ಷೇತ್ರದ ಒಂದು ಉನ್ನತೀಕರಣಕ್ಕೆ ಕಾರಣ ಆಗ್ತದೆ. ಸೊ ಇವತ್ತು ತುಂಬ ಚೆನ್ನಾಗಿ ಇವತ್ತು ಡಾಕ್ಟರ್ ಪ್ರಜ್ವಲ ರಾಜ್ ಅವರು ಮತ್ತು ಎಲ್ಲ ಬೇರೆ ಅವರೆಲ್ಲ ಸೇರಿ ಇವತ್ತು ಮಾಡಿದ್ದಾರೆ ಮತ್ತು ಫ್ರೀ ಹೆಲ್ತ್ ಕ್ಯಾಂಪು ಇದೆ, ಎಲ್ಲ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ.
ನಮಸ್ತೆ, ನಾನು ಡಾಕ್ಟರ್ ಪ್ರಜ್ವಲ ಅಂತ, ಪ್ರತಿನಿಧಿ ಫೌಂಡೇಶನ್ ಚೇರ್ಪರ್ಸನ್. ಪ್ರತಿನಿಧಿ ಫೌಂಡೇಶನ್ ವತಿಯಿಂದ ಸ್ವಸ್ಥ ಕರ್ನಾಟಕ 2024 ಅಂತ ಒಂದು ಮೆಗಾ ಹೆಲ್ತ್ ಎಕ್ಸ್ಪೋ ಆರ್ಗನೈಸ್ ಮಾಡಿದ್ದೀವಿ. ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಈಗ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ರು. ಇದರಲ್ಲಿ ಬೃಹತ್ ಆರೋಗ್ಯ ಶಿಬಿರ ಇಟ್ಕೊಂಡಿದ್ದೀವಿ. ಸ್ವಸ್ಥ ಕರ್ನಾಟಕ ಅಂದರೆ ನಮ್ಮ ಸಮಸ್ತ ರಾಜ್ಯದ ಜನತೆ ಸ್ವಸ್ಥರಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದು. ನಮ್ಮ ಮೇನ್ ಸ್ಲೋಗನ್ ಅರ್ಲಿ ಡಿಟೆಕ್ಷನ್ ಈಸ್ ಅರ್ಲಿ ಕ್ಯೂರ್ ಅಂತ. ಬೇಗ ನಮಗೆ ಯಾವುದೇ ಒಂದು ತೊಂದರೆ ಗೊತ್ತಾಯಿತು ಅಂದರೆ ಗುಣ ಕೂಡ ಬೇಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತಿರೋದು. ಸೊ ಸುಮಾರು ಚೆಕಪ್ ಇಟ್ಕೊಂಡಿದ್ದೀವಿ. ಇಲ್ಲಿ ಎಲ್ಲ ಫ್ರೀ ಮಾಡ್ತಾ ಇದ್ದೀವಿ. ECG ಇದೆ, ಎಕೋ ಇದೆ, ಕಾರ್ಡಿಯೋಲಜಿಸ್ಟ್ ಕನ್ಸಲ್ಟೇಷನ್, ಮೂಳೆ ಸಾಂದ್ರತೆ ಪರೀಕ್ಷೆ, ಸ್ತನ ಕ್ಯಾನ್ಸರ್ ಡಿಟೆಕ್ಟ್ ಮಾಡೋಕ್ಕೆ ಮ್ಯಾಮೋಗ್ರಾಮ್ಸ್ ಇದೆ, ಗುದದ್ವಾರದ ಪರೀಕ್ಷೆಗಳಿದೆ, ಗುದದ್ವಾರದ ಕ್ಯಾನ್ಸರ್ ಡಿಟೆಕ್ಷನ್ ಮಾಡೋ ಪರೀಕ್ಷೆಗಳಿದೆ, ಗರ್ಭಕಂಠದ ಕ್ಯಾನ್ಸರ್ ಡಿಟೆಕ್ಟ್ ಮಾಡೋ ಪರೀಕ್ಷೆಗಳಿದೆ, ಕೆಲವು ಬ್ಲಡ್ ಚೆಕಪ್ ಮಾಡ್ತಾ ಇದ್ದೀವಿ, ಕಂಪ್ಲೀಟ್ ಡೆಂಟಲ್ ಚೆಕಪ್ ಮಾಡ್ತಾ ಇದ್ದೀವಿ, ಡೆಂಟಲ್ ಟ್ರೀಟ್ಮೆಂಟ್ ಸಹ ಮಾಡಿ ಕೊಡ್ತಾ ಇದ್ದೀವಿ. ಈ ರೀತಿ ಸುಮಾರು ಪರೀಕ್ಷೆ ಇದೆ. ಯಾವುದೇ ಒಂದು ವ್ಯಕ್ತಿಗೆ 10,000 ರಿಂದ 15,000 ಖರ್ಚಾಗೋ ಅಷ್ಟು ಪರೀಕ್ಷೆಗಳನ್ನು ಇವತ್ತು ಮತ್ತು ನಾಳೆ ಫ್ರೀಯಾಗಿ ಮಾಡಿ ಕೊಡ್ತಾ ಇದ್ದೀವಿ. ಪ್ಯಾಲೇಸ್ ಗ್ರೌಂಡ್ಸ್ ಗೇಟ್ ನಂಬರ್ 9ರಲ್ಲಿ. ದಯವಿಟ್ಟು ಜನ ಇದು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮಸ್ತೆ ಬೆಂಗಳೂರು. ನಾನು ಕಸ್ತೂರ್ಬಾ ಹಾಸ್ಪಿಟಲ್ ಮ್ಯಾನೇಜರ್ ಸಂಪತ್ ನಾಯಕ್ ಅಂತ ಹೇಳಿ. ನಮ್ಮ ಹಾಸ್ಪಿಟಲ್ ನೇಮು ಕಸ್ತೂರ್ಬಾ ಹಾಸ್ಪಿಟಲ್ಲು. ತುಮಕೂರಿಂದ ಬೆಂಗಳೂರಿಗೆ ಒಂದು ಹೆಲ್ತ್ ಎಕ್ಸ್ಪೋಗೋಸ್ಕರ ಬಂದಿದ್ದೀವಿ. ಪ್ರತಿನಿಧಿ ಫೌಂಡೇಶನ್ ಕಡೆಯಿಂದ ಆರ್ಗನೈಸ್ ಆಗಿರೋಂಥ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ಆರ್ಗನೈಸೇಷನ್. ಬನ್ನಿ ನಮ್ಮ ಸೇವೆಯನ್ನು ತಗೊಳ್ಳಿ. ಥ್ಯಾಂಕ್ ಯು. ಯಾವುದಾದ್ರೂ ಹೆಲ್ತ್, ಲೈಫ್ ಮತ್ತು ಜನರಲ್ ಇನ್ಶೂರೆನ್ಸ್ ಬೇಕು ಅಂತಂದರೆ ಸ್ವಸ್ಥ ಕರ್ನಾಟಕದಲ್ಲಿ ನಮ್ಮ ಸ್ಟಾಲ್ ಇದೆ. ಸ್ವಸ್ಥ ಕರ್ನಾಟಕ ಅವರು ಎಲ್ಲರೂ ಸ್ವಾಸ್ಥ್ಯಕ್ಕಾಗಿ ಇಲ್ಲಿ ನಮಗೆ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ನಾನು ಎಲ್ಲರನ್ನು ಕೇಳಿಕೊಳ್ತಾ ಇದ್ದೀನಿ, ತಾವು ಬಂದು ಇಲ್ಲಿ ವೀಕ್ಷಣೆ ಮಾಡತಕ್ಕದ್ದು. ನಮಸ್ಕಾರ.
ನನ್ನ ಹೆಸರು ಡಾಕ್ಟರ್ ಕಾರ್ತಿಕ್ ಅಂತ, ಚನ್ನಪಟ್ಟಣದಿಂದ ಶ್ರೀ ಸಾಯಿ ಹಾಸ್ಪಿಟಲ್ ತಂಡದಿಂದ ಬಂದಿರೋದಿಲ್ಲಿ. ಇದು ಸ್ವಸ್ಥ ಕರ್ನಾಟಕ ಎಕ್ಸ್ಪೋನಲ್ಲಿ ನಾವು ಸ್ಟಾಲ್ ಇಟ್ಟಿದ್ದೀವಿ. ಯಾರ ಚನ್ನಪಟ್ಟಣ ಜನತೆ, ರಾಮನಗರ ಜನತೆ ಇಲ್ಲಿ ಬಂದು ತೋರಿಸ್ಕೋಬೋದು ನಮ್ಮ ಹತ್ರ. ನಮ್ಮಲ್ಲಿ OBG ಇದೆ, ಆರ್ಥೋಪೆಡಿಕ್ಸ್ ಇದೆ, ಜನರಲ್ ಮೆಡಿಸಿನ್ ಇದೆ, ಜನರಲ್ ಸರ್ಜರಿ ಇದೆ, ಪೀಡಿಯಾಟ್ರಿಕ್ಸ್ ಇದೆ. ಇವೆಲ್ಲ ಮೇನ್ ಡಿಪಾರ್ಟ್ಮೆಂಟ್ ನಮ್ಮಲ್ಲಿದೆ. ಮತ್ತು ಫಿಸಿಯೋಥೆರಪಿ ಸ್ಪೆಷಾಲಿಟಿ ಇದೆ. ಸ್ಪೆಷಲಾಗಿ ನಾವು ಎಲ್ಲ ಸರ್ಜರೀಸ್, ಆರ್ಥೋಪೆಡಿಕ್ಸಲ್ಲಿ ಎಲ್ಲ ಸರ್ಜರೀಸು ಮಾಡ್ತೀವಿ. ಫ್ರ್ಯಾಕ್ಚರ್ ಕೇರ್ ಆಗಿರಲಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಆಗಿರಲಿ, ಸ್ಪೋರ್ಟ್ಸ್ ಮೆಡಿಸಿನ್, ಆರ್ಥ್ರೋಸ್ಕೋಪಿ ಆಗಿರಲಿ, ಸ್ಪೈನ್ ಸರ್ಜರೀಸ್ ಆಗಿರಲಿ, ಮತ್ತು ಎಲ್ಲ ಮೇಜರ್ ಸರ್ಜರೀಸು ನಮ್ಮಲ್ಲಿ ಮಾಡ್ತೀವಿ. ಎಲ್ಲ ಫೆಸಿಲಿಟೀಸ್ ಇದೆ, ಗೌರ್ಮೆಂಟ್ ಸ್ಕೀಮ್ಸು ಇದೆ, ಎಲ್ಲ ಮೇಜರ್ ಇನ್ಶೂರೆನ್ಸಸ್ಸು ನಮ್ಮಲ್ಲಿ ಅವೈಲೇಬಲ್ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷಯ್ ಹಾಗೂ ನನ್ನ ಕೋಫೌಂಡರ್ ಪುಷ್ಕರ್. ನಾವು ಡಾಕ್ಟ್ರು ಟೆಕ್ನಾಲಜೀಸ್ ಎನ್ನುವ ಒಂದು ಸಂಸ್ಥೆಯನ್ನು ನಡೆಸುತ್ತಿದ್ದೇವೆ. ಇಂದು ನಾವು ಸ್ವಸ್ಥ ಕರ್ನಾಟಕ ಎನ್ನುವ ಇವೆಂಟ್ನಲ್ಲಿ ಭಾಗವಹಿಸ್ತಾ ಇದ್ದೇವೆ. ಇಲ್ಲಿ ಬಂದು ಇಂದು ಮತ್ತು ನಾಳೆ ನಿಮಗೆ ಉಚಿತ ಆರೋಗ್ಯ ತಪಾಸಣೆ ಇರುತ್ತದೆ. ಬಂದು ದಯವಿಟ್ಟು ಭಾಗವಹಿಸಿ. ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಎಕ್ಸ್ಪೋಗೆ ಬಂದು ನಮ್ಮ ಕರ್ನಾಟಕ ಸರ್ಕಾರ ಮಾಡಿರುವಂಥ ಒಂದು ಹೆಲ್ತ್ ಇವೆಂಟ್ಗೆ ಬಂದು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೇನೆ. ಥ್ಯಾಂಕ್ ಯು ವೆರಿ ಮಚ್.